ಭಾರತದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಹುತಂತ್ರಜ್ಞಾನ ಸಂಸ್ಥೆಯಾದ ಬಿಎಂಎಲ್ ಲಿಮಿಟೆಡ್ ಬೆಮೆಲ್ ಲಿಮಿಟೆಡ್ ಕಳೆದ 6 ದಶಕಗಳಿಂದ ವಿಶ್ವಮಟ್ಟದ ಉತ್ಪನ್ನಗಳನ್ನು ತಯಾರಿಸುವಲ್ಲಿ ಮುಂಚೂಣಿಯಲ್ಲಿದೆ. ಸಂಸ್ಥೆ ಮುಖ್ಯವಾಗಿ ರಕ್ಷಣಾ ಮತ್ತು ಅಂತರಿಕ್ಷ, ರೈಲು ಮತ್ತು ಮೆಟ್ರೋ, ಗಣಿಗಾರಿಕೆ ಮತ್ತು ನಿರ್ಮಾಣ ಮುಂತಾದ ಪ್ರಮುಖ ಕ್ಷೇತ್ರಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಉತ್ಪಾದನಾ ಘಟಕಗಳ ಮೂಲಕ ಸೇವೆ ನೀಡುತ್ತಿದೆ. ದೇಶದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ವಂದೇ ಭಾರತ ಸ್ಲೀಪರ್ ರೈಲುಗಳು, ಮೆಟ್ರೋ ರೈಲು ಬೋಗಿಗಳು, ಹೈ ಮೊಬೈಲಿಟಿ ಮತ್ತು ಆರ್ಮರ್ಡ್ ರಿಕವರಿ ವಾಹನಗಳು, ರಕ್ಷಣಾ ಕ್ಷೇತ್ರದ ವಿಶೇಷ ಎಂಜಿನುಗಳು ಹಾಗೂ ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಿಗಾರಿಕಾ ಸಾಧನಗಳು ಮುಂತಾದ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಲು ಬಿಎಂಎಲ್ ಲಿಮಿಟೆಡ್ ಸಮರ್ಪಿತ ಮತ್ತು ವೃತ್ತಿಪರ ಆಶಾವಾದಿಗಳನ್ನು ಸ್ವಾಗತಿಸುತ್ತದೆ. ನಮ್ಮೊಡನೆ ಬೆಳೆದು ಅಸಂಖ್ಯಾತ ಅವಕಾಶಗಳನ್ನು ಅನ್ವೇಷಿಸಲು ಮತ್ತು ಮಹತ್ವದ ಭವಿಷ್ಯ ನಿರ್ಮಿಸಲು ಬಯಸುವ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಬಿಎಂಎಲ್ ಲಿಮಿಟೆಡ್ ಹಾರ್ದಿಕ ಆಹ್ವಾನ ನೀಡುತ್ತದೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಹುದ್ದೆಗಾಗಿ ಅರ್ಹತೆ. ಪೂರ್ಣಕಾಲೀನ ಬಿಇ ಬಿಟೆಕ್ ಪದವಿ ಮುಗಿಸಿರಬೇಕು ಮತ್ತು 60% ಮೊತ್ತದಲ್ಲಿ ಅಂಕಗಳು ಪಡೆದುಕೊಂಡಿರಬೇಕು. 60% ಅಂಕಗಳ ಮಾನದಂಡದಲ್ಲಿ ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ 5% ಸಡಿಲಿಕೆ ಇರುತ್ತದೆ. ವಿಭಾಗ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಇರುತ್ತದೆ. ಅನುಭವ ಫ್ರೆಷರ್ ಅಥವಾ 2 ವರ್ಷಗಳ ಹಿಂದಿನ ಉದ್ಯೋಗ ಅನುಭವ ಇರಬಹುದಾಗಿದೆ. ವಯಸ್ಸು ಗರಿಷ್ಠ ವಯಸ್ಸು 29 ವರ್ಷ. ವಯಸ್ಸಿನ ಸಡಿಲಿಕೆ ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಮುಂತಾದವಗೆ ಸರ್ಕಾರದ ನಿಯಮಾನುಸಾರ ರಿಯಾಯಿತಿ ಇರುತ್ತದೆ. ಈ ವಿಭಾಗದಲ್ಲಿ 45 ಖಾಲಿ ಹುದ್ದೆಗಳು ಇವೆ. ಎಸ್ಸಿಗೆ 6, ಎಸ್ಟಿಗೆ 3, ಒಬಿಸಿಗೆ 11, ಇಡಬ್ಲ್ಯೂಎಸ್ಗೆ 4, ಜಿಎಂಗೆ 21. ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್. ಶೈಕ್ಷಣಿಕ ಅರ್ಹತೆ. ಪೂರ್ಣಕಾಲೀನ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಬಿಇ ಬಿಟೆಕ್ ಪದವಿ ಮುಗಿಸಿರಬೇಕು ಮತ್ತು 60% ಮೊತ್ತದಲ್ಲಿ ಅಂಕಗಳು ಪಡೆದುಕೊಂಡಿರಬೇಕು. 60% ಅಂಕಗಳ ಮಾನದಂಡದಲ್ಲಿ ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ 5% ಸಡಿಲಿಕೆ ಇರುತ್ತದೆ. ವಿಭಾಗ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಇರುತ್ತದೆ. ಅನುಭವ ಫ್ರೆಷರ್ ಅಥವಾ 2 ವರ್ಷಗಳ ಹಿಂದಿನ ಉದ್ಯೋಗ ಅನುಭವ ಇರಬಹುದಾಗಿದೆ. ವಯಸ್ಸು ಗರಿಷ್ಠ ವಯಸ್ಸು 29 ವರ್ಷ. ವಯಸ್ಸಿನ ಸಡಿಲಿಕೆ ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಮುಂತಾದವಗೆ ಸರ್ಕಾರದ ನಿಯಮಾನುಸಾರ ರಿಯಾಯಿತಿ ಇರುತ್ತದೆ. ಈ ವಿಭಾಗದಲ್ಲಿ 35 ಖಾಲಿ ಹುದ್ದೆಗಳು ಇವೆ. ಎಸ್ಸಿಗೆ 5, ಎಸ್ಟಿಗೆ 2, ಒಬಿಸಿಗೆ 9, ಇಡಬ್ಲ್ಯೂಎಸ್ಗೆ 3, ಜಿಎಂಗೆ 16. ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. ಶೈಕ್ಷಣಿಕ ಅರ್ಹತೆ. ಪೂರ್ಣಕಾಲೀನ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಬಿಇ ಬಿಟೆಕ್ ಪದವಿ ಮುಗಿಸಿರಬೇಕು ಮತ್ತು 60% ಮೊತ್ತದಲ್ಲಿ ಅಂಕಗಳು ಪಡೆದುಕೊಂಡಿರಬೇಕು. 60% ಅಂಕಗಳ ಮಾನದಂಡದಲ್ಲಿ ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ 5% ಸಡಿಲಿಕೆ ಇರುತ್ತದೆ. ವಿಭಾಗ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫರ್ನಿಶಿಂಗ್ ಮತ್ತು ಟೆಸ್ಟಿಂಗ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಇರುತ್ತದೆ. ಅನುಭವ ಫ್ರೆಷರ್ ಅಥವಾ 2 ವರ್ಷಗಳ ಹಿಂದಿನ ಉದ್ಯೋಗ ಅನುಭವ ಇರಬಹುದಾಗಿದೆ. ವಯಸ್ಸು ಗರಿಷ್ಠ ವಯಸ್ಸು 29 ವರ್ಷ. ವಯಸ್ಸಿನ ಸಡಿಲಿಕೆ ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ಮುಂತಾದವಗೆ ಸರ್ಕಾರದ ನಿಯಮಾನುಸಾರ ರಿಯಾಯಿತಿ ಇರುತ್ತದೆ. ಈ ವಿಭಾಗದಲ್ಲಿ 20 ಖಾಲಿ ಹುದ್ದೆಗಳು ಇವೆ. ಎಸ್ಸಿಗೆ 3, ಎಸ್ಟಿಗೆ 1, ಒಬಿಸಿಗೆ 5, ಇಡಬ್ಲ್ಯೂಎಸ್ಗೆ 2, ಜಿಎಂಗೆ 9. ಆಯ್ಕೆ ಪ್ರಕ್ರಿಯೆ. 1. ಆಯ್ಕೆ ಪ್ರಕ್ರಿಯೆಯ ಮೊದಲ ಹಂತ ಲಿಖಿತ ಪರೀಕ್ಷೆ ಆಗಿರುತ್ತದೆ. ಪರೀಕ್ಷೆಯ ಅವಧಿ 1 ಗಂಟೆಯಾಗಿದ್ದು ಅದು 50 ಬಹು ಆಯ್ಕೆ ಪ್ರಶ್ನೆಗಳು ಎಂಸಿಕ್ಯೂಎಸ್ ಒಳಗೊಂಡಿರುತ್ತದೆ. ಈ ಪ್ರಶ್ನೆಗಳು ಅಭ್ಯರ್ಥಿಯ ತಾಂತ್ರಿಕ ಸಾಮರ್ಥ್ಯ ಪರಿಶೀಲನೆಗೆ ಇರಲಿವೆ. ಪ್ರತಿ ಪ್ರಶ್ನೆಗೆ 1 ಅಂಕ ನೀಡಲಾಗುತ್ತದೆ ಮತ್ತು ನೆಗೆಟಿವ್ ಮಾರ್ಕ್ ಇರುವುದಿಲ್ಲ. 2. ಲಿಖಿತ ಪರೀಕ್ಷೆಯ ಪಾಸ್ ಮಾರ್ಕ್ಗಳು 60% ಆಗಿದ್ದು ಎಸ್ಸಿ, ಎಸ್ಟಿ, ಪಿಡಬ್ಲ್ಯೂಡಿ ವರ್ಗದ ಅಭ್ಯರ್ಥಿಗಳಿಗೆ 5% ರಿಯಾಯಿತಿ ನೀಡಲಾಗುತ್ತದೆ. ಆದರೆ ಜಾಹೀರಾತಿನಲ್ಲಿ ನೀಡಿರುವ ಖಾಲಿ ಹುದ್ದೆಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರವಾಗಿ ಸಂದರ್ಶನಕ್ಕೆ ಆಯ್ಕೆ ಮಾಡಲಾಗುತ್ತದೆ. ನಿರ್ವಹಣಾ ಮಂಡಳಿಗೆ ಶಾರ್ಟ್ಲಿಸ್ಟ್ ಆಗುವ ಅಭ್ಯರ್ಥಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಹಕ್ಕು ಇರುತ್ತದೆ. 3. ಆಯ್ಕೆ ಪ್ರಕ್ರಿಯೆಯ 2ನೇ ಹಂತ ದಾಖಲೆ ಪರಿಶೀಲನೆ ಆಗಿರುತ್ತದೆ. ಶಾರ್ಟ್ಲಿಸ್ಟ್ ಆಗಿರುವ ಅಭ್ಯರ್ಥಿಗಳು ಜಾಹೀರಾತಿನಲ್ಲಿ ಸೂಚಿಸಿದ ಎಲ್ಲಾ ಅಗತ್ಯ ದಾಖಲೆಗಳ ಕಾಪಿ ಹಾಗೂ ಒರಿಜಿನಲ್ ದೊಂದಿಗೆ ಹಾಜರಾಗಬೇಕು. ಈ ಹಂತದಲ್ಲಿ ಅರ್ಹತಾ ಪ್ರಮಾಣಗಳನ್ನು ಪೂರೈಸಿದ ಅಭ್ಯರ್ಥಿಗಳಿಗೆ ಮಾತ್ರ ಸಂದರ್ಶನಕ್ಕೆ ಹಾಜರಾಗಲು ಅನುಮತಿ ನೀಡಲಾಗುತ್ತದೆ.
4 ಆಯ್ಕೆ ಪ್ರಕ್ರಿಯೆಯ ಮೂರನೇ ಹಾಗೂ ಅಂತಿಮ ಹಂತ ವೈಯಕ್ತಿಕ ಸಂದರ್ಶನ ಆಗಿರುತ್ತದೆ. ಅಂತಿಮ ಆಯ್ಕೆ ಅಭ್ಯರ್ಥಿಯ ಸಂದರ್ಶನದ ಪ್ರದರ್ಶನದ ಆಧಾರದ ಮೇಲೆ ಮಾಡಲಾಗುತ್ತದೆ. ಅರ್ಜಿಯನ್ನು ಸಲ್ಲಿಸುವ ನೋಂದಣಿ ಮಾಡುವ ವಿಧಾನ. 1. ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ನೋಂದಣಿ ಮಾಡಬೇಕು. ಇದು ಕಡ್ಡಾಯ ಆಗಿದೆ. ಅದಕ್ಕೂ ಮೊದಲು ನೀಡಲಾದ ಸೂಚನೆಗಳನ್ನು ಓದಿ ಪೋರ್ಟಲ್ ಅರ್ಜಿ ಫಾರ್ಮ್ನಲ್ಲಿ ನಮೂದಿಸಿದ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಬೇಕು. 2. ಅಭ್ಯರ್ಥಿಗಳು ಆನ್ಲೈನ್ ನೋಂದಣಿ ಫಾರ್ಮ್ ಅನ್ನು ನಮ್ಮ ವೆಬ್ಸೈಟ್ನ ಕೆರಿಯರ್ ಪುಟದಲ್ಲಿ ಪಡೆಯಬಹುದು. ಆನ್ಲೈನ್ ನೋಂದಣಿ ನವೆಂಬರ್ 12ರಂದು ಸಂಜೆ 6 ಗಂಟೆಯವರೆಗೆ ಲಭ್ಯವಿರುತ್ತದೆ. 3. ಆನ್ಲೈನ್ ನೋಂದಣಿ ಮಾಡಲು ಅಭ್ಯರ್ಥಿಯು ಮಾನ್ಯವಾದ ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆ ಹೊಂದಿರಬೇಕು. ಈ ಸಂಪರ್ಕ ವಿವರಗಳನ್ನು ಮುಂದಿನ ಎಲ್ಲಾ ಸಂಪರ್ಕ ಹಾಗೂ ಮಾಹಿತಿಗಾಗಿ ಬಿಇಎಂಎಲ್ ಲಿಮಿಟೆಡ್ ಬಳಕೆ ಮಾಡುತ್ತದೆ. ನೇಮಕಾತಿ ಪ್ರಕ್ರಿಯೆಯ ಅವಧಿಯಲ್ಲಿ ಇಮೇಲ್ ಅಥವಾ ಮೊಬೈಲ್ ಸಂಖ್ಯೆಯ ಬದಲಾವಣೆ ಸ್ವೀಕರಿಸಲಾಗುವುದಿಲ್ಲ. 4. ನೋಂದಣಿ ಪೂರ್ಣಗೊಂಡ ನಂತರ ರಿಜಿಸ್ಟ್ರೇಷನ್ ನಂಬರ್ ಸೃಷ್ಟಿಯಾಗುತ್ತದೆ. ಅದನ್ನು ಮುಂದಿನ ಎಲ್ಲಾ ಸಂಪರ್ಕ ಮತ್ತು ದಾಖಲೆಗಾಗಿ ಗಮನಿಸಿ ಉಳಿಸಿಕೊಳ್ಳಬೇಕು. 5. ಆನ್ಲೈನ್ ನೋಂದಣಿ ಫಾರ್ಮ್ ಭರ್ತಿ ಮಾಡುವಾಗ ಅನುಭವ ವಿಭಾಗವನ್ನು ಈ ಕ್ರಮದಲ್ಲಿ ಭರ್ತಿ ಮಾಡಬೇಕು. ಮೊದಲು ಇತ್ತೀಚಿನ ಅನುಭವವನ್ನು ನಮೂದಿಸಿ ನಂತರ ಹಿಂದಿನ ಅನುಭವಗಳನ್ನು ಸೇರಿಸಬೇಕು. ಅಭ್ಯರ್ಥಿಯು ಹೊಂದಿರುವ ಎಲ್ಲಾ ಸಂಬಂಧಿತ ಅನುಭವಗಳನ್ನು ಸೂಕ್ತವಾಗಿ ದಾಖಲಿಸಬೇಕು. ಅನುಭವದ ವಿಭಾಗದ ಎದುರು ನೀಡಲಾದ ಜಾಗದಲ್ಲಿ ಅರ್ಜಿಸಿದ ಹುದ್ದೆಗೆ ಸಂಬಂಧಿಸಿದ ಅನುಭವದ ಸಣ್ಣ ವಿವರಣೆ ಪೆನ್ ಪಿಕ್ಚರ್ ಬರೆಯಬೇಕು. 6. ಪ್ರತ್ಯಕ್ಷ ಸಂದರ್ಶನ ಸಮಯದಲ್ಲಿ ನೋಂದಣಿ ಫಾರ್ಮ್ನ ಪ್ರತಿಯನ್ನು ಕಡ್ಡಾಯವಾಗಿ ತಂದಿರಬೇಕು. ಸಂದರ್ಶನಗೆ ಹಾಜರಾಗುವಾಗ ತರಬೇಕಾದ ದಾಖಲೆಗಳು. ಅಭ್ಯರ್ಥಿಗಳು ಕೆಳಗಿನ ದಾಖಲೆಗಳ ಸೆಲ್ಫ್ ಅಟೆಸ್ಟೆಡ್ ಪ್ರತಿಗಳು ಜೊತೆಗೆ ಮೂಲ ದಾಖಲೆಗಳು ಸಹ ಕಡ್ಡಾಯವಾಗಿ ಸಂದರ್ಶನದ ದಿನಾಂಕದಂದು ಸ್ಥಳಕ್ಕೆ ತರಬೇಕು. ಆನ್ಲೈನ್ನಲ್ಲಿ ಭರ್ತಿ ಮಾಡಿದ ಬಿಇಎಂ ನೋಂದಣಿ ಫಾರ್ಮ್ನ ಪ್ರಿಂಟ್ ಔಟ್. ಗುರುತಿನ ಚೀಟಿ. ಭಾರತದ ಸರ್ಕಾರದಿಂದ ನೀಡಲ್ಪಟ್ಟ ಯಾವುದೇ ಗುರುತಿನ ಚೀಟಿ, ಉದಾಹರಣೆಗೆ ಆಧಾರ್, ಪಾಸ್ಪೋರ್ಟ್, ಚಾಲನಾ ಪರವಾನಗಿ, ಪ್ಯಾನ್ ಕಾರ್ಡ್ ಇತ್ಯಾದಿ. ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಪಿಯುಸಿ ಅಂಕಪಟ್ಟಿ. ಜಾತಿ ವರ್ಗ ಅಂಗವಿಕಲತೆ ಪಿಡಬ್ಲ್ಯೂಡಿ ಪ್ರಮಾಣಪತ್ರ ಅನ್ವಯಿಸಿದಲ್ಲಿ. ಬಿಇ ಅಥವಾ ಬಿಟೆಕ್ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು. ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಕಡ್ಡಾಯ. ಬಿಇ ಅಥವಾ ಬಿಟೆಕ್ ಪದವಿ ಪ್ರಮಾಣಪತ್ರ ಅಥವಾ ಪ್ರೊವಿಷನಲ್ ಕೋರ್ಸ್ ಪೂರ್ಣಗೊಂಡ ಪ್ರಮಾಣಪತ್ರ ಹೊಸ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. ಸಿಜಿಪಿಎ ಪರಿವರ್ತನೆ ಪ್ರಮಾಣಪತ್ರ ಅಥವಾ ಕನ್ವರ್ಷನ್ ಸರ್ಟಿಫಿಕೇಟ್ ಅಗತ್ಯವಿದ್ದಲ್ಲಿ. ಅನುಭವದ ದಾಖಲೆಗಳು. ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್ಸ್ ಪ್ರತಿ ಸಂಸ್ಥೆಯಲ್ಲಿ ಸೇವೆ ಮಾಡಿದ ಪ್ರಾರಂಭ ದಿನಾಂಕ ಮತ್ತು ಕೊನೆ ದಿನಾಂಕವನ್ನು ಸ್ಪಷ್ಟವಾಗಿ ಸೂಚಿಸುವಂತೆ ಹಾಗೂ ಪ್ರತಿ ಉದ್ಯೋಗದ ನೇಮಕ ಪತ್ರ ಅಪಾಯಿಂಟ್ಮೆಂಟ್ ಲೆಟರ್ ಸಹಿತ. ವಿವರವಾದ ರೆಸ್ಯೂಮ್. ಪಾಸ್ಪೋರ್ಟ್ ಅಳತೆಯ 3 ಫೋಟೋಗಳು. ಟರ್ಮ್ಸ್ ಅಂಡ್ ಕಂಡೀಷನ್ಸ್. 1. ನೇಮಕಾತಿಯನ್ನು ನಿರ್ದಿಷ್ಟ ಅವಧಿಯ ಒಪ್ಪಂದ ಆಧಾರದ ಮೇಲೆ ಮಾಡಲಾಗುತ್ತದೆ. ಇದು 4 ವರ್ಷಗಳ ಅವಧಿಗೆ ಇರಲಿದೆ. ಈ ಅವಧಿಯೊಳಗೆ ಪ್ರತಿ ವರ್ಷ ಕಾರ್ಯಕ್ಷಮತೆ, ಪರ್ಫಾರ್ಮೆನ್ಸ್, ವರ್ತನೆ ಮತ್ತು ವ್ಯಾವಹಾರಿಕ ಅಗತ್ಯಗಳು ಆಧಾರದ ಮೇಲೆ ನವೀಕರಣೆ ಮಾಡಲಾಗುತ್ತದೆ. ಒಪ್ಪಂದಾವಧಿ ಪೂರ್ಣಗೊಂಡ ನಂತರ ಈ ನೇಮಕಾತಿ ಸ್ವಯಂ ಅಂತ್ಯಗೊಳ್ಳುತ್ತದೆ. 2. ಉದ್ಯೋಗ ನಿಯೋಜನೆ ಸ್ಥಳಗಳು ತಾತ್ಕಾಲಿಕವಾಗಿದ್ದು ಕಂಪನಿಯ ಅಗತ್ಯತೆಗಳ ಆಧಾರದ ಮೇಲೆ ಒಪ್ಪಂದಾವಧಿಯ 4 ವರ್ಷಗಳ ಒಳಗೆ ವರ್ಗಾಯಿಸಬಹುದಾಗಿದೆ. 3. ಕಂಪನಿಯ ಅಗತ್ಯತೆಗಳ ಆಧಾರದ ಮೇಲೆ ನೇಮಕಾತಿ ನೀಡುವ ಪ್ರಕ್ರಿಯೆ ಅನ್ನು ಅಗತ್ಯದ ಪ್ರಕಾರ ಸಮಯಕ್ಕೆ ತಕ್ಕಂತೆ ಅಥವಾ ಹಂತವಾಗಿ ಜಾರಿಗೊಳಿಸಲಾಗಬಹುದು. 4. ನೇಮಕಾತಿ ಅವಧಿಯ ಕಾನ್ಸೋಲಿಡೇಟೆಡ್ ಪೇ ಈ ಕೆಳಗಿನಂತಿರುತ್ತದೆ. ಮೊದಲನೇ ವರ್ಷ 35,000, ಎರಡನೇ ವರ್ಷ 37,500 ರೂಪಾಯಿಗಳು, ಮೂರನೇ ವರ್ಷ 40,000 ರೂಪಾಯಿಗಳು, ನಾಲ್ಕನೇ ವರ್ಷ 43,000 ರೂಪಾಯಿಗಳು. ವಾಕ್-ಇನ್ ಸಂದರ್ಶನದ ದಿನಾಂಕ ಮತ್ತು ಸಮಯ. ಹುದ್ದೆ ಜೂನಿಯರ್ ಎಕ್ಸಿಕ್ಯೂಟಿವ್, ಮೆಕ್ಯಾನಿಕಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್. ಸಂದರ್ಶನದ ದಿನಾಂಕ 15 ನವೆಂಬರ್ 2025. ಸಂದರ್ಶನ ಸ್ಥಳ ಬಿಎನ್ಎಲ್ ಕಲಾಮಂದಿರ, ಬಿಎನ್ಎಲ್ ಟೌನ್ಶಿಪ್, ಬೆಂಗಳೂರು. ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್. ಸಂದರ್ಶನದ ದಿನಾಂಕ 16 ನವೆಂಬರ್ 2025. ಸಂದರ್ಶನ ಸ್ಥಳ ಬಿಎನ್ಎಲ್ ಕಲಾಮಂದಿರ, ಬಿಎನ್ಎಲ್ ಟೌನ್ಶಿಪ್, ಬೆಂಗಳೂರು. ಹುದ್ದೆ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಇನ್ಸ್ಟ್ರುಮೆಂಟೇಷನ್ ಎಂಜಿನಿಯರಿಂಗ್. ಸಂದರ್ಶನದ ದಿನಾಂಕ 16 ನವೆಂಬರ್ 2025. ಸಂದರ್ಶನ ಸ್ಥಳ ಬಿಎನ್ಎಲ್ ಕಲಾಮಂದಿರ, ಬಿಎನ್ಎಲ್ ಟೌನ್ಶಿಪ್, ಬೆಂಗಳೂರು. ಸೂಚನೆ:
ಅಭ್ಯರ್ಥಿಗಳ ಸಂಖ್ಯೆಯ ಆಧಾರದ ಮೇಲೆ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನೀವು 1 ದಿನ ಹೆಚ್ಚುವರಿಯಾಗಿ ಉಳಿಯಬೇಕಾಗಬಹುದು. ಇದರ ವೆಚ್ಚವನ್ನು ನೀವು ಸ್ವತಃ ಭರಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ವೆಬ್ಸೈಟ್, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್, PDF ನೋಟಿಫಿಕೇಶನ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ.